ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಮನವಾಗ್ತಾ ಇಲ್ಲ. ಕಾಂಗ್ರೆಸ್ ಸಮಾವೇಶಕ್ಕೆ ಶಾಸಕರೇ ಗೈರು ಹಾಜರಾಗಿದ್ದು ಎದ್ದು ಕಾಣ್ತಾ ಇತ್ತು. ಸಂಡೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕರ್ತರ ಸಮಾವೇಶ ಇದು. ಕಾಂಗ್ರೆಸ್ ಸಮಾವೇಶಕ್ಕೆ 4 ಅತೃಪ್ತ ಶಾಸಕರು ಗೈರು ಹಾಜರಾಗಿದ್ರು. ಶಾಸಕರಾಗಿರುವಂತಹ ನಾಗೇಂದ್ರ, ಆನಂದ್ ಸಿಂಗ್, ಭೀಮಾ ನಾಯ್ಕ್ ಗೈರಾಗಿದ್ರು. ಬಡಿದಾಟ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ಶಾಸಕ ಗಣೇಶ್ ಕೂಡ ಹಾಜರಾಗೋದಕ್ಕೆ ಸಹಜವಾಗಿ ಸಾಧ್ಯವಾಗಿಲ್ಲ. ಇನ್ನು ಎಂಎಲ್ಸಿಗಳಾದ ಕೊಂಡಯ್ಯ ಹಾಗೆ ಅಲಂ ವೀರಭದ್ರಪ್ಪ ಸಹ ಗೈರು ಹಾಜರಾಗಿದ್ದು. ಇವರೆಲ್ಲರ ಗೈರು ಹಾಜರಾತಿ ಎದ್ದು ಕಾಣ್ತಾ ಇತ್ತು. ಒಬ್ಬೊಬ್ಬರದ್ದು ಒಂದೊಂದು ಕಾರಣ ಇದ್ರೂ ಕೂಡ ಬಳ್ಳಾರಿ ಕಾಂಗ್ರೆಸ್ನಲ್ಲೂ ಕೂಡ ಎಷ್ಟು ಮಟ್ಟಿಗೆ ಭಿನ್ನಮತ ಇದೆ, ಇನ್ನೂ ಕೂಡ ಭಿನ್ನಮತ ಶಮನವಾಗಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ದೊಡ್ಡ ದೊಡ್ಡ ರಾಜ್ಯ ಕಾಂಗ್ರೆಸ್ ನಾಯಕರೇ ಬಂದಂತ ಸಮಾವೇಶದಲ್ಲಿ ಆ ಜಿಲ್ಲೆಯ ಪ್ರಮುಖ ನಾಯಕರೇ ಇರಲಿಲ್ಲ. ಏನು ಕಾರಣ ಹಾಗಾದ್ರೆ? ಹೌದು ಅಂಕಿತಾ, ಏನು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇದೀಗ ಖಚಿತವಾದಂತಾಗಿದೆ. ಏನು ಡಿ ಕೆ ಶಿವಕುಮಾರ್ ಅಂತ ಹಿರಿಯ ನಾಯಕರು ಭಾಗವಹಿಸಿರ್ತಕ್ಕಂಥ ಈ ಸಮಾವೇಶದಲ್ಲಿ ಕೆಲವು ನಾಯಕರು ಗೈರಾಗಿದ್ರು. ಸೊ ಈ ಗೈರು ನಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಹೇಳ್ಕೊಡ್ತದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲಾ ನಾಯಕರನ್ನ ಒಟ್ಟುಗೂಡಿಸುವಂತಹ ಕೆಲಸ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏನು ನಾಗೇಂದ್ರ ಮತ್ತು ಜೈಲಿನಲ್ಲಿರ್ತಕ್ಕಂಥ ಗಣೇಶ್ ಮತ್ತು ಆನಂದ್ ಸಿಂಗ್, ಭೀಮಾ ನಾಯ್ಕ್, ಈ 4 ಜನ ಶಾಸಕರು ಗೈರಾಗಿರ್ತಕ್ಕಂಥದ್ದು. ಈ 4 ಜನ ಶಾಸಕರು ಅತೃಪ್ತಿಯನ್ನ ಹೊರಗೆ ಹಾಕಿರ್ತಕ್ಕಂಥದ್ದು. ಈ ಹಿಂದೆಯೇ ರಮೇಶ್ ಜಾರಕಿಹೊಳಿ ಅವರ ಜೊತೆ ಕೂಡ ಗುರುತಿಸ್ಕೊಂಡಿದ್ರು. ಜೊತೆಗೆ ಪಕ್ಷವನ್ನ ಕೂಡ ಬಿಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದವು. ಇವು ಎಲ್ಲವೂ ಡಿ ಕೆ ಶಿವಕುಮಾರ್ ಅವರಿಗೆ ನುಂಗ್ಲಾರದಂತಹ ತುತ್ತಾಗಿರ್ತಕ್ಕಂಥದ್ದು. ಕಳೆದ ಉಪಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸತಕ್ಕಂತ ಕಾಂಗ್ರೆಸ್ಗೆ ಈ ಬಾರಿ ಶಾಸಕರ ಈ ನಡೆಯಿಂದ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಇದನ್ನ ಸರಿಪಡಿಸುವಂತ ಕೆಲಸ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಈಗಾಗಲೇ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಅಂಕಿತಾ. ಓಕೆ, ಧನ್ಯವಾದ ವೆಂಕಟೇಶ್.